ಆಡಳಿತ ಪಕ್ಷದ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳಿಗೆ ಸದನವೇ ಮಾಡಿರುವ ನಿಯಮವನ್ನು ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ. ರೂಲ್ ಬುಕ್ ಅಲ್ಲಿ ಪೇಜ್ ನಂಬರ್ 19 ಕರ್ನಾಟಕ ವಿಧಾನ ಪರಿಷತ್ತು ಮತ್ತು ವಿಧಾನ ಮಂಡಲದಲ್ಲಿರುವಂಥ ನಿಯಮಾವಳಿ ಕುರಿತಾಗಿ ಮಾಡಿರ್ತಕ್ಕಂಥ ನಮ್ಮ ನಿಯಮಾವಳಿಗಳ ಪುಸ್ತಕ ಇದರಲ್ಲಿ ಹೇಳುತ್ತೆ, ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ 175 ಅಥವಾ 176ನೇ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನಗಳು ಒಟ್ಟಿಗೆ ಸೇರುವಾಗ ಆ ಸಮಯದಲ್ಲಿ ರಾಜ್ಯಪಾಲರು ಬರುವಾಗ ಅಥವಾ ಹೊರಡುವಾಗ ಅಥವಾ ಅವರ ಭಾಷಣದ ಅವಧಿಯಲ್ಲಿ ಯಾರೇ ಸದಸ್ಯರು ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪ ವ್ಯಕ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಯುಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನವನ್ನುಂಟು ಮಾಡತಕ್ಕದ್ದಲ್ಲ. ಅಂತಹ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆ ಎಂದು ರಾಜ್ಯಪಾಲರಿಗೆ ತೋರಿದ ಅಗೌರವವೆಂದು ಪರಿಗಣಿಸತಕ್ಕದ್ದು. ಮತ್ತು ಅಂತ ಸದಸ್ಯ ಅಥವಾ ಸದಸ್ಯರನ್ನು ಹ್ಯಾಂಡಲ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ಗುಂಡಾ ವರ್ತನೆಯನ್ನು ತೋರಿದ್ದಾರೆ. ಅವರ ಮೇಲೆ ಸಭಾಪತಿಗಳು ಮತ್ತು ಸಭಾಧ್ಯಕ್ಷರು ಈ ನಿಯಮಾವಳಿಯ ಅನ್ವಯ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ. ಇನ್ನೊಂದು ಮಾತನ್ನ ಅವ್ರು ಹೇಳ್ತಾ ಇರೋದು, ರಾಜ್ಯಪಾಲರು ಸಂಪುಟ ಸಿದ್ಧಪಡಿಸಿಕೊಟ್ಟ ಭಾಷಣವನ್ನ ಓದಬೇಕು ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಲಾ ಗ್ರಾಜ್ಯುಯೇಟ್, ಅತ್ಯಂತ ದೀರ್ಘಾವಧಿಯಲ್ಲಿ ಈ ಸದನದ ಸದಸ್ಯರಾಗಿ, ಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು. ರಾಜ್ಯಪಾಲರ ಭಾಷಣವನ್ನ ತಮ್ಮ ಸರ್ಕಾರದ ಕಾರ್ಯದ ಅವಲೋಕನ ಮಾಡಿಕೊಳ್ಳಕ್ಕೆ, ಕಾರ್ಯಯೋಜನೆಯ ಮುನ್ನೋಟವನ್ನ ಪ್ರಸ್ತುತಪಡಿಸೋದಕ್ಕೆ ಸದ್ಬಳಕೆ ಮಾಡಿಕೊಳ್ಬೇಕಾಗಿತ್ತು. ನೀವು ಸದ್ಬಳಕೆ ಮಾಡಿಕೊಳ್ಳೋದ್ರ ಬದಲಿಗೆ ಕೇಂದ್ರದ ವಿರುದ್ಧ ರಾಜ್ಯವನ್ನ ಸಂಘರ್ಷಕ್ಕೆ ತಯಾರು ಮಾಡುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸುಳ್ಳು ಹೇಳೋದಕ್ಕೆ, ಅಪಪ್ರಚಾರ ಮಾಡೋದಕ್ಕೆ, ಅವರ ಭಾಷಣವನ್ನು ದುರ್ಬಳಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಿದಿರಿ. ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರುವ ಸಂಗತಿ. ಮತ್ತು ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡಿದ ಮಾತ್ರ ಅಲ್ಲ, ತಮ್ಮ ರಾಜ್ಯ ಸರ್ಕಾರದ ಬಗ್ಗೆಯೂ ಕೂಡ ವಾಸ್ತವ ಸ್ಥಿತಿಗೆ ವಿರುದ್ಧವಾಗಿ ತಮ್ಮನ್ನು ತಾವು ಹೊಗಳಿಕೊಳ್ಳೋ ಪ್ರಯತ್ನ ಮಾಡಿದಿರಿ. ಒಂದು ಶಾಂಪಲ್ ಹೇಳಕ್ ಬಯಸ್ತೇನೆ. ಕರ್ನಾಟಕ ರಾಜ್ಯದ ಪೊಲೀಸ್ ಕಾರ್ಯವೈಖರಿ ದೇಶಕ್ಕೆ ಮಾದರಿ ಅಂತ ಹೇಳಿದಿರಿ. ಯಾವುದು ದೇಶಕ್ಕೆ ಮಾದರಿ? ಇತ್ತೀಚೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ರಾಸಲೀಲೆ ಪ್ರಕರಣ ದೇಶಕ್ಕೆ ಮಾದರಿನಾ? ದರೋಡೆಯಲ್ಲಿ ಪೊಲೀಸ್ ಇಲಾಖೆಯರೇ ಸಹಭಾಗಿಯಾಗಿದ್ದು ಅದು ದೇಶಕ್ಕೆ ಮಾದರಿನಾ? ಡ್ರಗ್ಸ್ ಹಾವಳಿ ರಾಜ್ಯವನ್ನೆಲ್ಲ ವ್ಯಾಪಿಸಿರೋದು ದೇಶಕ್ಕೆ ಮಾದರಿನಾ? ಯಾವುದನ್ನು ನೀವು ದೇಶಕ್ಕೆ ಮಾದರಿ ಅಂತ ಹೇಳಲಿಕ್ಕೆ ಬಯಸ್ತೀರಿ? ನಿಮ್ಮ ಸರ್ಕಾರದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಒಬ್ಬ ಶಾಸಕನ ಮನೆಗೇನೆ ಬಂದೂಕು ಚಲಾಯಿಸಿ ಒಬ್ಬ ಅಮಾಯಕನನ್ನ ಕೊಂದಿದ್ದು ಅದು ದೇಶಕ್ಕೆ ಮಾದರಿನಾ? ಹಾಡು ಹಗಲೇ ATM ದರೋಡೆ ಮಾಡ್ಕೊಂಡು ಹೋಗೋದು, ಯಾವ ಭಯವೇ ಇಲ್ಲದೆ ಇರತಕ್ಕಂಥದ್ದು, ಅದು ದೇಶಕ್ಕೆ ಮಾದರಿನಾ? ಯಾವುದನ್ನ ನೀವು ದೇಶಕ್ಕೆ ಮಾದರಿ ಅಂತ ಹೇಳಿ ಬಯಸ್ತೀರಿ? ಇದ್ಯಾವುದು ದೇಶಕ್ಕೆ ಮಾದರಿ ಆಗಲ್ಲ. ಕರ್ನಾಟಕ ರಾಜ್ಯದ ಜನ ತಲೆ ತಗ್ಗಿಸುವ ಘಟನೆಗಳಾಗ್ತವೆ. ಹಾಗಾಗಿ ನೀವು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ. ರಾಜ್ಯಪಾಲರನ್ನು ದುರ್ಬಳಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಿ. ಈ ದುರ್ಬಳಕೆ ಮಾಡುವ ಪ್ರಯತ್ನಕ್ಕೆ ರಾಜ್ಯಪಾಲರು ಅವಕಾಶ ಕೊಡದೇ ಇರೋದನ್ನ ನಾವು ಸ್ವಾಗತಿಸ್ತೇವೆ. ನೀವು ಅದರ ಸ್ಪಿರಿಟ್ ಅನ್ನ ಮರೆತು ವರ್ತಿಸಿದಿರಿ. ಅಧಿಕಾರ, ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದು ಅಧಿಕಾರದ ಅಹಂಕಾರದ ಸಂಘರ್ಷಕ್ಕಲ್ಲ, ಅಧಿಕಾರದ ಸದ್ಬಳಕೆ ಮಾಡಿಕೊಂಡು ರಾಜ್ಯದ
ಜನರ ಆಶೋತ್ತರಗಳನ್ನು ಈಡೇರಿಸೋದಕ್ಕೆ ನೀವು ಬಳಕೆ ಮಾಡಿಕೊಳ್ಬೇಕಾಗಿತ್ತು. ಅದ್ರ ಬದಲಿಗೆ ದುರ್ಬಳಕೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದಿರಿ. ಇದನ್ನು ನಾವು ಖಂಡಿಸ್ತೇವೆ. ವಿಧಾನ ಮಂಡಲದಲ್ಲಿ ನಾವು 2.5 ವರ್ಷಗಳ ತಮ್ಮ ಆಡಳಿತ ವೈಖರಿಯನ್ನು ಜನ ಯಾವ ರೀತಿ ಪರಿಭಾವಿಸಿದರೆ ಅದಕ್ಕೆ ಕನ್ನಡಿ ಹಿಡಿಯುವ ಕೆಲಸವನ್ನು ಒಂದು ಪ್ರಬಲ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾಡುತ್ತೆ. ಭಾರತೀಯ ಸಂವಿಧಾನ ವಿಧಿ 163(2) ಸಂವಿಧಾನದ ಮೂಲಕ ಅಥವಾ ಅದರ ಮೇರೆಗೆ ರಾಜ್ಯಪಾಲನು ತನ್ನ ಎಲ್ಲ ಪ್ರಕಾರ್ಯಗಳನ್ನು ಅಥವಾ ಯಾವುದೇ ಪ್ರಕಾರ್ಯವನ್ನು ತನ್ನ ವಿವೇಚನಾನುಸಾರ ಚಲಾಯಿಸಲು ಅಗತ್ಯಪಡಿಸಿರುವ ಮಟ್ಟಿಗೆ ಹೊರತು ತನ್ನ ಪ್ರಕಾರ್ಯಗಳನ್ನು ನಿರ್ವಹಿಸಲಿ ನೆರವು ಮತ್ತು ಸಲಹೆಯನ್ನು ನೀಡಲು ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಇರತಕ್ಕದ್ದು. ಆದರೆ ಅದರ ಮೇಲೆ ಸಲಹೆ ನೀಡಬಹುದೇ ಹೊರತು ಆ ಸಲಹೆಯನ್ನು ಹೊರತುಪಡಿಸಿ ರಾಜ್ಯಪಾಲರು ಹೀಗೆ ಮಾಡಬೇಕು ಅಂತ ಆದೇಶ ಮಾಡುವ ಅಧಿಕಾರವನ್ನು ಮಂತ್ರಿಮಂಡಲ ಹೊಂದಿಲ್ಲ. ಇದು ಸಂವಿಧಾನದ 163ನೇ ಭಾಗ 2 ಇದನ್ನು ಹೇಳುತ್ತೆ. ಇದನ್ನೇ ಮಾತಾಡಬೇಕು ಅಂತನೂ ಇಲ್ಲ. ಮತ್ತೆ ಇದನ್ನೇ ಮಾತಾಡಬೇಕು ಅಂತ ನೀವು ಬಯಸೋರು ನೀವು ನಾಳೆ ಬೆಳಿಗ್ಗೆ ಯಾವುದೋ ಒಂದು ಕಾರ್ಪೊರೇಷನ್ನು ಅಥವಾ ಒಂದು ಜಿಲ್ಲಾ ಪಂಚಾಯಿತಿ ರಾಜ್ಯ ಸರ್ಕಾರದ ವಿರುದ್ಧ ಸಂಘರ್ಷದ ನಿರ್ಣಯವನ್ನು ಮಂಡಿಸಿದ್ರೆ ಸ್ವೀಕಾರ ಮಾಡ್ತೀರಾ? ಸದಾಭಿಪ್ರಾಯದಿಂದ ವರ್ತಿಸ್ತೀರಾ? ಆ ಕ್ಷಣದಲ್ಲೇನೆ ಆ ಒಂದು ಜಿಲ್ಲಾ ಪಂಚಾಯಿತಿಯನ್ನ ಆ ಒಂದು ಮಹಾನಗರ ಪಾಲಿಕೆಯ ಪ್ರದತ್ತವಾಗಿರ್ತಕ್ಕಂಥ ಅಧಿಕಾರವನ್ನ ಮೊಟಕುಗೊಳಿಸುವ ಕ್ರಮ ಕೈಗೊಳ್ತೀರಾ ಇಲ್ವೋ? ಅದೇ ರೀತಿ ರಾಜ್ಯಪಾಲರು ವಿವೇಚನಾಯುತವಾಗಿ ವರ್ತನೆ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.